ಮಾಡ್ತಾ ಇದೀವಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಿವೃತ್ತ ವಾಯುಸೇನಾಧಿಕಾರಿಯಾದ ಮೋಹನ್ ಚಿತ್ತಲೆ ಸರ್ ಇದ್ದಾರೆ. ಹಾಗೆ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಸರ್ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ನಟರಾಜ್ ಗೌಡ್ರು ಇದ್ದಾರೆ. ಹಾಗೆ ಬಿಜೆಪಿ ಪಕ್ಷದ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ, ನಾಲ್ವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಇರಲಿ ಅನ್ನೋ ಕಾರಣಕ್ಕೆ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮವನ್ನು ರಾಜಕೀಯ ಪಕ್ಷದ ವಕ್ತಾರರನ್ನ ಒಂದೆರಡು ಉತ್ತರಗಳ ತನಕ ನಿರೀಕ್ಷೆಯಲ್ಲಿಟ್ಟು ನಾನು ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ಗೋಸ್ಕರ ಮೋಹನ್ ಚಿತ್ತಲೆ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಮಾತು ಹೇಳಿಕೆ ಇದು. ಸೈಕೋಲಾಜಿಕಲಿ ಭಾರತ ಸೋತ್ ಹೋಗಿದೆ, ಭಾರತದ ಪ್ರಧಾನಿಗಳು ಸೋತ್ ಹೋಗಿದ್ದಾರೆ. ಹಿ ಈಸ್ ನೋ ಮೋರ್ ಭಾರತದ ಪ್ರಧಾನಿ. ಮೋದಿ ಅವರು ಭಾರತದ ಪ್ರಧಾನಿ ಅಲ್ಲ, ಬದಲಾಗಿ ಅಮೆರಿಕಾದ ಟ್ರಂಪ್ ಈ ದೇಶವನ್ನು ನಡೆಸ್ತಾ ಇದ್ದಾರೆ. ಟ್ರಂಪ್ನ ಆಜ್ಞೆ ಭಾರತದಲ್ಲಿ ನಿಯಮಗಳಾಗ್ತಾ ಇದೆ ಅಂತ ಹೇಳಿದ್ದಾರೆ, ಯುದ್ಧದ ಪರಿಸ್ಥಿತಿಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು. ನಿಜವಾ ಭಾರತದ ರಾಜತಾಂತ್ರಿಕ ನಿಲುವುಗಳನ್ನು ಅಮೆರಿಕ ಮ್ಯಾನೇಜ್ ಮಾಡ್ತಾ ಇದೆಯಾ? ಮೋದಿ ಆಸ್ ಅ ಪ್ರೈಮ್ ಮಿನಿಸ್ಟರ್ ಫೇಲ್ಯೂರ್ ಆಗಿದ್ದಾರಾ? ನೋಡಿ ಮೇಡಮ್, ದೇಶದ ಯಾವುದೇ ಪರಿಸ್ಥಿತಿ ಬಂದಾಗ ಮಿಲಿಟರಿ ಪ್ರಾಸ್ಪೆಕ್ಟಿವ್ಲಿಂದ ಹೇಳ್ತಾ ಇಲ್ಲ, ನಾನು 140 ಕೋಟಿ ನಾಗರಿಕರ ಪರವಾಗಿ ಈ ದೇಶ ಮೊದಲು, ಪಕ್ಷ ಆಮೇಲೆ. ಆದರೆ ನಮ್ಮ ನಿಲುವು ಏನಿದೆಯಲ್ಲ ಅದು ದೇಶದ ಪರವಾಗಿರಬೇಕು. ನಮ್ಮ ದೇಶನ ರಾಹುಲ್ ಗಾಂಧಿ ಆಳ್ತಾ ಇದ್ದರೆ ರಾಹುಲ್ ಗಾಂಧಿ ಪರವಾಗಿರಬೇಕು, ನರೇಂದ್ರ ಮೋದಿ ಅವರು ಆಳ್ತಾ ಇದ್ದಾರೆ ನರೇಂದ್ರ ಮೋದಿಯವ್ರ ಪರವಾಗಿರಬೇಕು. ಭಾರತದ ಪ್ರಧಾನಿಗೆ ಸರೆಂಡರ್, ಕಳ್ಳ, ಸುಳ್ಳ ಅಂತ ಹೇಳಿದರೆ ನಮ್ಮ ದೇಶದ ಪ್ರತಿಷ್ಠೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಆಗಬಹುದು ಅನ್ನೋದು ಅವರೇ ತಿಳ್ಕೋಬೇಕು. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನಾಳೆ ಸಪೋಸ್ 2024ಕ್ಕೆ 20 ಯಾವಾಗ ಚುನಾವಣೆ ಆಗ್ತದೆ, ರಾಹುಲ್ ಗಾಂಧಿ ಅವರೇ ನಮ್ಮ ದೇಶದ ಪ್ರಧಾನಮಂತ್ರಿ ಆದರೆ ಅವರು ನಮ್ಮ ಪ್ರಧಾನಮಂತ್ರಿಗಳು, ಅವ್ರಿಗೂ ನಾವು ಹೊಗಳ್ತೇವೆ. ಆದರೆ ಒಂದು ಸ್ಪೆಸಿಫಿಕ್ ಅಜೆಂಡಾನ ಇಟ್ಕೊಂಡು, ಒಂದು ಸ್ಪೆಸಿಫಿಕ್ ಒಂದು ಮನಸ್ಸಿನಲ್ಲಿ ಕೆಟ್ಟತನ ಇಟ್ಕೊಂಡು ಈ ಥರ ದೇಶಕ್ಕೆ ಮಾತಾಡೋದು, ಇದು ಚಾಣಾಕ್ಷ ವ್ಯಕ್ತಿಯ ಲಕ್ಷಣ ಕಾಣ್ತಾ ಇಲ್ಲ. ಸಮ್ ಮೆಡಿಕಲ್ ಟ್ರೀಟ್ಮೆಂಟ್, ಮೆಂಟಲ್ ಟ್ರೀಟ್ಮೆಂಟ್ ಐ ಥಿಂಕ್ ರಾಹುಲ್ ಗಾಂಧಿ ರಿಕ್ವೈರ್ಸ್ ಟು ಬಿ ಗಿವನ್ ಅಂತ ಅನಿಸ್ತಾ ಇದೆ. ಚಿತ್ತಲೆ ಸರ್, ಇವಾಗ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಯ್ತು, ಬಟ್ ರಾಜ್ಯದ ಹಾಗೆ ದೇಶದ ಜನರಿಗೆ ವಿಷಯ ತಲುಪಲಿ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ನಮ್ಮ ದೇಶದ ರಾಜತಾಂತ್ರಿಕ ನಿಲುವಿನಲ್ಲಿ ಹಿನ್ನಡೆ ಆಗಿರೋದು ನಿಜಾನಾ? ಗಮನದಲ್ಲಿ ಇಟ್ಕೊಂಡು ನನ್ನ ಇನಿಷಿಯಲ್ ಸ್ಟೇಟ್ಮೆಂಟ್ ಇತ್ತು, ನಟರಾಜ್ ಗೌಡ್ರೆ, ನಾಳೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಗೆದ್ದರೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅದೇ ರೆಸ್ಪೆಕ್ಟ್ ನಾವು ರಾಹುಲ್ ಗಾಂಧಿಗೂ ಕೊಡಬೇಕು. ಈಗ ನಮ್ಮದೇನು ದೇಶದ ಪ್ರಧಾನಮಂತ್ರಿ ಇದ್ದಾರೆ, ನೇಷನ್ ಫಸ್ಟ್ ಅಂತ ನಿಲುವಿಟ್ಕೊಂಡು ನರೇಂದ್ರ ಮೋದಿ ಅವರು ಇಟ್ಕೋಬೇಕಂದಾಗ ನಾವು ಮಾತಾಡಿದ ತಪ್ಪೇನಿದೆ? ಮತ್ತೆ ಒಬ್ಬ ಸೈನಿಕನಿಗೆ ಗೌರವ ಕೊಡೋದು ಇದೇ ರಿಪಬ್ಲಿಕ್ ಚಾನಲ್ನಲ್ಲಿ ಗೊತ್ತಾಯ್ತಿದ್ದು. ನಾ ಯಾಕೆ ಚೇರ್ ಲೀಡರ್ ಮಾಡಲಿ? ನನಗೆ ಏರ್ಫೋರ್ಸಿಂದ ಪೆನ್ಷನ್ ಬರ್ತದೆ, ನನ್ನ ಮಕ್ಕಳು ತಂದು ಪಾಡಿಗೆ ದುಡಿತಾ ಇದ್ದಾರೆ. ಐ ಡೋಂಟ್ ವಾಂಟ್ ಎನಿಬಡೀಸ್ ಮರ್ಸಿ ದಟ್ ಐ ಶುಡ್ ಬಿ ಎ ಚೇರ್ ಲೀಡರ್ ಫಾರ್ ಎನಿ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿ. ಐ ಆಮ್ ನಾಟ್ ಎ ಚೇರ್ ಲೀಡರ್. ವಾಟ್ ಈಸ್ ದ ಫ್ಯಾಕ್ಟ್? ನರೇಂದ್ರ ಮೋದಿ ಅವರನ್ನ ಒಂದು ಸಿಲಿಂಡರ್ ಮೇಲೆ ಡೊನಾಲ್ಡ್ ಟ್ರಂಪ್ ಅನ್ನ ಸಿಲಿಂಡರ್ ಮೇಲೆ ಇಟ್ಕೊಂಡು, ನರೇಂದ್ರ ಮೋದಿಯನ್ನ ಅವ್ರ ಖಾಲಿ ಹತ್ರ ಇಟ್ಕೊಂಡು, ನಾಲ್ಗೆ ನರೇಂದ್ರ ಮೋದಿ ಅವ್ರು ಹೊರ ತೆಗೆದು ನಕ್ಸಿದಾರಲ್ಲ, ಅದೇನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ದೇಶದ ಪ್ರತಿಭೆನ, ಅದು ದೇಶದ ನಿಶ್ಚಯನ, ಅದು ದೇಶದ ಬಗ್ಗೆ ತೋರಿಸೋ ಒಂದು ಚಿತ್ರಣ, ಅದು ಅದಕ್ಕೆ ನಾ ಹೇಳಿದೆ ಟ್ರೀಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂತ. ಸರಿ ಗಿರೀಶ್ ಸರ್, ಈಗ ಸ್ಟ್ರೇಟ್ ಆಫ್ ಹಾರ್ಮೂಸ್ ಅನ್ನ ಬಿಟ್ಕೊಟ್ರೆ ನಾವು ಯುದ್ಧದಲ್ಲಿ ಅರ್ಧ ಬಿಟ್ಕೊಟ್ಟ ಹಾಗೆ ನಮ್ಮ ಶಕ್ತಿಯನ್ನ ಅಂತ ಹೇಳಿ ತಿಳಿದಿರುವ ಇರಾನ್ ಯಾವುದೇ ಕಾರಣಕ್ಕೂ ಸ್ಟ್ರೇಟ್ ಆಫ್ ಹಾರ್ಮೂಸ್ ಅನ್ನ ನಾವು ಫ್ರೀ ಮಾಡೋದಿಲ್ಲ ಅಂತ ಹೇಳ್ತಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಾನು ಇರಾನ್ನ ಅಂಬಾಸಿಡರ್ ಹೇಳಿದ ಮಾತನ್ನ ಕೋಟ್ ಮಾಡ್ತಾ ಇದ್ದೀನಿ, ಮೊಹಮ್ಮದ್ ಫತೇಲ್ ಅವ್ರು ಹೇಳಿರೋದು, ಭಾರತ ಇರಾನ್ನ ಫ್ರೆಂಡ್ಲಿ ರಾಷ್ಟ್ರ, ಹೀಗಾಗಿ ಭಾರತಕ್ಕೆ ಬರಬೇಕಾದ ವೆಸಲ್ಗಳನ್ನು ನಾವು ಬಿಟ್ಕೊಡುವ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಇರಾನ್ನ ಅಂಬಾಸಿಡರ್ ಹೇಳಿದಾಗಲೂ ಕೂಡ ಚೀನಾ, ಅಮೆರಿಕದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳ ಪ್ರೊಟೆಕ್ಷನ್ನಲ್ಲೂ ಕೂಡ ಒಂದು ವೆಸಲ್ ಅಲ್ಲಿಂದ ಪಾಸ್ ಆಗೋಕ್ಕಾಗ್ತಾ ಇಲ್ಲ, ನೌಕೆ ಪಾಸ್ ಆಗೋಕ್ಕಾಗ್ತಿಲ್ಲ ಅಂದಾಗ ಭಾರತಕ್ಕೆ ಬರಬೇಕಾದ ಹಡಗು ಪಾಸ್ ಆಗ್ತಿದೆ ಅಂದರೆ ಇದನ್ನು ನಾವು ಭಾರತೀಯರಾಗಿ ಯಾವ ರೀತಿ ಗಮನಿಸಬೇಕು? ಗಿರೀಶ್ ಸರ್. ಮೇಡಮ್, ಡಿಪ್ಲೊಮ್ಯಾಟಿಕಲಿ ಭಾರತೀಯರು ಪ್ರಾಬಬ್ಲಿ ವಿ ಹ್ಯಾವ್ ಒನ್ ಟು ಸಮ್ ಪೋರ್ಷನ್ ಅಂತ ಹೇಳ್ಬೋದು. ಅಕಸ್ಮಾತ್ ಹಡಗು ನಿಜವಾಗ್ಲೂ ಬಿಟ್ಟಿದ್ದರೆ ಬಿಕಾಸ್ ವಿ ಡೋಂಟ್ ನೋ ವೆದರ್ ಆ ಸ್ಟೇಟ್ಮೆಂಟ್ ಕೊಡೋಕ್ಕೆ ಮುಂಚೆನೇ ಹಡಗು ಪಾಸ್ ಆಗಿತ್ತಾ ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಹಡಗು ಪಾಸ್ ಆಯಿತಾ ಗೊತ್ತಿಲ್ಲ ನನಗೆ.
ಒಂದು. ಎರಡನೇದು, ವೆದರ್ ದಿಸ್ ವಿಲ್ ಕಂಟಿನ್ಯೂ, ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾರ್. ಈಚ್ ಡೇ ಅದೇ ನಾವೇನು ಸ್ಟೇಟ್ಮೆಂಟ್ ಇವತ್ತು ಕೊಟ್ಟಿದ್ದೀರೋ ನಾಳೆನೂ ಅದನ್ನೇ ಹೋಲ್ಡ್ ಮಾಡ್ತೀವಿ, ನಾಡಿದ್ದು ಅದುವೇ ಹೋಲ್ಡ್ ಮಾಡ್ತೀವಿ ಅಂತ ಈ ವಾರ್ ಲೈಕ್ ಸಿಚುಯೇಷನಲ್ಲಿ ಯಾವುದು ನಿಲ್ಲಲ್ಲ. ಬಿಕಾಸ್ ಇಫ್ ದ ಇರಾನಿಯನ್ಸ್ ಫೀಲ್ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಇನ್ನೂ ಜೋರಾಗಿ ದಾಳಿ ಆಗ್ತಾ ಇದೆ ಅಂದರೆ ದ ಓನ್ಲಿ ವೇ ಈಸ್ ಟು ಹೋಲ್ಡ್ ದಿ ಎಕನಾಮಿ ಆಫ್ ದ ಕಂಟ್ರಿ. ಸೊ ದೇ ಮೇ ಟೈಟನ್ ಆಲ್ ದ ವೆಸಲ್ಸ್ ಟುಮಾರೋ. ಬಿಕಾಸ್ ಇಂಡಿಯಾ ಒಂದೇ ಬಿಡೋದು ಇಲ್ಲ ಇದು ಬಿಡೋದು ಸೆಲೆಕ್ಟಿವ್ ಆಗಿ ಬಿಡೋದು ಅದು ಮಾಡೋಕ್ಕಾಗಲ್ಲ. ಇಫ್ ದೇ ಮೇಕ್ ಆಲ್ ದಿ ಅಂಡರ್ ಮೈನ್ಸ್ನ ಲೇ ಮಾಡ್ಕೊಂಡು ಹೋದರೆ ಅದು ಮೈನ್ಸ್ಗೇನು ಅರ್ಥ ಆಗಲ್ಲ, ಇದು ಇಂಡಿಯನ್ ಶಿಪ್ಪು ಇದು ಇದ್ರ ಶಿಪ್ಪು ಅಂತ. ಸೊ ವಿ ಡೋಂಟ್ ನೋ ವಾಟ್ ಆ್ಯಕ್ಷನ್ಸ್ ದೇ ಮೇ ಗೋ ಟು ಟೇಕ್. ಸೊ ಆದ್ದರಿಂದ ಏನನ್ಸುತ್ತೆ ಅಂದರೆ ಪ್ರಾಬಬ್ಲಿ ಇವತ್ತಿನ ಇದರಲ್ಲಿ ಮೇ ಬಿ ದೇರ್ ಇಸ್ ಎ ಪಾರ್ಷಿಯಲ್ ಡಿಪ್ಲೊಮ್ಯಾಟಿಕ್ ವಿನ್, ಬಟ್ ಐ ಡೋಂಟ್ ನೋ ವೆದರ್ ದಿಸ್ ವಿಲ್ ಕಂಟಿನ್ಯೂ ಟಿಲ್ ದಿ ಎಂಡ್ ಆಫ್ ದಿ ವಾರ್. ವಿ ಡೋಂಟ್ ನೋ ವೆನ್ ದ ವಾರ್ ಈಸ್ ಗೋಯಿಂಗ್ ಟು ಎಂಡ್. ಸೊ ಅಲ್ಲಿ ತನಕನೂ ಇದೇ ಸ್ಟೇಟ್ಮೆಂಟ್ ಹೋಲ್ಡ್ ಆಗುತ್ತಾ, ಇದೇ ಡಿಪ್ಲೊಮೆಸಿ ವಿನ್ ಆಗುತ್ತಾ, ನಮಗೆ ಗೊತ್ತಿಲ್ಲ ಇನ್ನು. ಚಂದ್ರಶೇಖರ್ ಅವರೇ, ಅಲಿಪ್ತ ನೀತಿ ಅನ್ನೋದು ಭಾರತದ ಐತಿಹಾಸಿಕವಾಗಿ ನೋಡಿದ್ರೂ ಕೂಡ ಭಾರತದ ಗಟ್ಟಿ ನಿಲುವು ನಿರ್ಧಾರ ಆಗಿದೆ. ಈ ಯುದ್ಧದ ಸಂದರ್ಭದಲ್ಲಿ ಎಲ್ಲಿ ಅಲಿಪ್ತತೆ ಇದೆ? ಒಂದು ಕಡೆ 170ಕ್ಕೂ ಹೆಚ್ಚು ಅಮಾಯಕ ಹೆಣ್ಣು ಮಕ್ಕಳನ್ನ ಕೊಂದ ಅಮೆರಿಕ, ಆ ರಕ್ತ ಇನ್ನು ಟ್ರಂಪ್ನ ಕೈಯಲ್ಲಿರುವಾಗ ಟ್ರಂಪ್ ಪರವಾಗಿರೋ ರೀತಿಯಲ್ಲಿ ಸೂಚನೆಗಳು ಸಿಗ್ತಾ ಇದೆ. ಅಂದ್ರೆ ಅಮೆರಿಕದ ಪರವಾಗಿ ಭಾರತ ನಿಂತಿದೆ ಅನ್ನೋ ರೀತಿಯ ಸೂಚನೆ. ಮತ್ತೊಂದು ಕಡೆಯಲ್ಲಿ ಗಾಜಾದಲ್ಲಿ ಅಕ್ಷರಶಃ ನರಮೇಧವನ್ನ ನಡೆಸ್ತಾ ಇದೆ ಅನ್ನೋ ಅಪಖ್ಯಾತಿಗೆ ಒಳಗಾಗಿರುವ ಇಸ್ರೇಲ್ನ ಪರವಾಗಿ ಮೋದಿ ಆಗಾಗ ಮಾತನಾಡ್ತಾ ಇರ್ತಾರೆ. ಅಂದ್ರೆ ಇಡೀ ಯುದ್ಧದಲ್ಲಿ ನಾವು ಇಸ್ರೇಲ್ ಹಾಗೆ ಅಮೆರಿಕದ ಪರವಾಗಿದ್ದೀವಿ ಅನ್ನೋದನ್ನ ಪರೋಕ್ಷವಾಗಿ ತೋರಿಸ್ತಾ ಇರುವಾಗ ಎಲ್ಲಿ ಅಲಿಪ್ತವಾಗಿ ಉಳಿದಿದೆ ಭಾರತ ಅಂತ ಹೇಳಿ ನೋಡಿ. ತುಂಬ ಟೆಕ್ನಿಕಲ್ ಸಬ್ಜೆಕ್ಟ್ ಆದ್ದರಿಂದ ಅಂಕಿಅಂಶಗಳಷ್ಟೇ ನಾನು ಮಾತಾಡ್ತೇನೆ. ಅಲಿಪ್ತ ನೀತಿಯನ್ನು ನಾವು ಬಿಟ್ಟಿದ್ದು 1964 ಬಿಟ್ವಿ. 1947ರಿಂದ 64ರವರೆಗೆ ನೆಹರೂವರ ಕಾಲದಲ್ಲಿ ಅಲಿಪ್ತ ನೀತಿ ಇತ್ತು. ಇಂದಿರಾ ಗಾಂಧಿಯವರು 1966 ಅದನ್ನು ಚೇಂಜ್ ಮಾಡಿ ಮಲ್ಟಿ ಅಲೈನ್ಮೆಂಟ್ ಅಂತ ಮಾಡಿದ್ರು ಅವರು. ಯಾವುದು ಅದು ಅವರ ಸ್ಟ್ಯಾಂಡ್ ಆಯಿತು. ಅದಾದಮೇಲೆ ನರಸಿಂಹರಾವ್ ಅವರು ಬಂದಮೇಲೆ ಲುಕೀಸ್ ಪಾಲಿಸಿ ಆಯಿತು. ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಿರೋದು ಮಲ್ಟಿ ವೆಕ್ಟರ್ ಎಂಗೇಜ್ಮೆಂಟ್ ಪಾಲಿಸಿ. ಸೊ ಅಲಿಪ್ತ ನೀತಿ ನಮ್ಗೆ 64ಕ್ಕೆ ಇಂದಿರಾ ಗಾಂಧಿ ಅವರೇ ಬಿಟ್ಬಿಟ್ಟಿದ್ರು. ಈ ಮಲ್ಟಿ ವೆಕ್ಟರ್ ಎಂಗೇಜ್ಮೆಂಟ್ ಏನು ಅಂತ ಹೇಳಿದ್ರೆ, ನಾವು ಅಮೇರಿಕ ಜೊತೆ ಕ್ವಾಡಲ್ಲೂ ಇರ್ತೀವಿ, ರಷ್ಯಾ ಜೊತೆ ಆಯಿಲು ಪರ್ಚೇಸ್ ಮಾಡ್ತೀವಿ, ಇಸ್ರೇಲ್ ಜೊತೆ ಡಿಫೆನ್ಸು ಮತ್ತು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ತೊಗೊತೀವಿ, ಅದೇ ರೀತಿ ಇರಾನ್ ಜೊತೆಗೆ ಆಯಿಲು ಮತ್ತು ಗ್ಯಾಸನ್ನು ತೊಗೊತೀವಿ. ಹಾಗಾಗಿ ಈ ಏನು ಮಲ್ಟಿ ವೆಕ್ಟರ್ ಎಂಗೇಜ್ಮೆಂಟಲ್ಲಿ ನಮ್ಗೆ ಯಾವ ದೇಶನೂ ಮುಖ್ಯ ಅಲ್ಲ, ಕೇವಲ ಭಾರತೀಯರು ಮಾತ್ರ ಮುಖ್ಯ. ಹಾಗಾಗಿ ನಾವು ಯಾರ ಪರವಾಗಿ ಯಾರ ವಿರೋಧವಾಗಿ ಮಾತಾಡಿದ್ರೆ, ಅಕಸ್ಮಾತ್ ಏನಾದರೂ ಭಾರತ ನಿಜವಾಗ್ಲೂ ಅಮೆರಿಕ ಪರವಾಗಿದೆ ಅಥವಾ ಇಸ್ರೇಲ್ ಪರವಾಗಿದ್ದರೆ, ಇವತ್ತು ಇರಾನ್ ಯಾವುದೇ ರಾಷ್ಟ್ರಕ್ಕೆ ಕೊಡದೇ ಇರ್ತಕ್ಕಂಥ ಡಿಸ್ಕೌಂಟ್ನ ಏನು ಸ್ಟ್ರೈಟ್ ಆಫ್ ಹಮ್ರೋಸಲ್ಲಿ ಬೇರೆ ಯಾವುದೇ ಹಡಗುಗಳನ್ನ ಬಿಡ್ತಾ ಇಲ್ಲ. ನಾನು ಕೋಟ್ ಮಾಡ್ತಾ ಇರೋದು ಅವ್ರು ಇರಾನಿನ ಅಫಿಷಿಯಲ್ ಅಂಬಾಸಿಡರ್ ಹೇಳಿರ್ತಕ್ಕಂಥ ಮಾತು. ಏನು ಭಾರತ ನಮಗೆ ಪರಮಾಪ್ತ ಮಿತ್ರ ಮತ್ತು ನಮ್ಮದು ಅವ್ರದ್ದು ಇದಾಗಿದೆ. ಜೊತೆಗೆ ನೋಡಿ ಯಾವ ರೀತಿ ಇರಾನ್ಗೆ ಹೆಲ್ಪ್ ಮಾಡ್ತಿದೆ ಭಾರತ ಅಂತ ಹೇಳಿದ್ರೆ, ಏನು ವಿಶಾಖಪಟ್ಟಣಮಿಂದ ಏನು ಇರಾನ್ನ ಹಡಗುಗಳು ವಾಪಸ್ ಹೋಗ್ತಾ ಇದ್ವು, ಶ್ರೀಲಂಕಾ ವಾಟರ್ಸ್ ಇದ್ದಾಗ ಅಮೆರಿಕ